ಮಂಜುಗೋಸ್ಕರ ಹೊಸ ಬಾಳಿನ ಕನಸು ಹೊತ್ಕೊಂಡು ಲೀಲಾ ವಾಪಸ್ ಮನೆಗೆ ಬಂದಿದ್ದಾಳೆ, ಗಂಡನ ಮನೆಗೆ ಬಂದಿದ್ದಾಳೆ. ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಮಂಜು ಮನೆ ಸೇರಿದ್ದಾಳೆ ಹೆಂಡತಿ ಲೀಲಾ. ಖುಷಿಯಾಗಿ ಸಂಸಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾಳಂತೆ. ಇನ್ನು ಮೇಲೆ ಮನೆಯವರು ಮಕ್ಕಳು ಇಷ್ಟೇ ನನ್ನ ಲೈಫ್ ಅಂತ ಇದ್ದಾರೆ ಲೀಲಾ. ಇನ್ಮೇಲೆ ಏನಾದರೂ ಆಗಲಿ ನಾನು, ನನ್ನ ಗಂಡ, ನನ್ನ ಮಕ್ಕಳು ಇಷ್ಟೇ ನನ್ನ ಜೀವನ, ಮಕ್ಕಳಿಗೋಸ್ಕರವೇ ನನ್ನ ಜೀವನ ಮುಡಿಪು ಅಂತ ಲೀಲಾ ಅವರು ವಾಪಸ್ ಗಂಡನ ಹುಡ್ಕೊಂಡು ಬಂದಿದ್ದಾರೆ. ನನ್ನ ಹೆಂಡತಿ ಬೇಕು ಅಂದಾಗ ನನ್ನ ಮನಸ್ಸು ತಡಿಲಿಲ್ಲ ಅಂತ ಲೀಲಾ ಈಗ ಮಾತಾಡಿದ್ದಾರೆ. ಮಂಜು ಆಡಿದ ಮಾತುಗಳನ್ನು ಮರೆತು ನಾನು ಸಂಸಾರ ಮಾಡ್ತೀನಿ ಹೀಗಂತ ಹೇಳೋದ್ರ ಮುಖಾಂತರ ಇಬ್ಬರೂ ಕೂಡ ಒಂದಾಗಿದ್ದಾರೆ. ಇತ್ತೀಚಿನ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಗಂಡ ಹೆಂಡತಿ ಒಂದೇ ತಟ್ಟೆಯಲ್ಲಿ ಸಿಹಿಯನ್ನು ಸವಿತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀವಿ, ಇದು ಅವರಿಬ್ಬರ ಪ್ರೈವೇಟ್ ವಿಚಾರ ಆಗಿದ್ರೂ ಕೂಡ ಇದು ಜಗಜ್ಜಾಹೀರಾಗಿತ್ತು. ಮಕ್ಕಳಿಗೋಸ್ಕರ ಎಲ್ಲರ ಮನ ಮಿಡಿದಿತ್ತು. ನೋಡಿ, ಇಲ್ಲಿ ಒಂದೇ ಬಟ್ಟಲಲ್ಲಿ ಐಸ್ ಕ್ರೀಮ್ ಸವಿತಾ ಇದ್ದಾರೆ, ನಗಾಡ್ತಾ ಇದ್ದಾರೆ. ಹಿಂಗೆ ಇರಲಿ ಈ ಜೋಡಿ ಮೇಲೆ ಮತ್ತಾರ ಕಣ್ಣು ಕೂಡ ಬೀಳದೇ ಇರಲಿ. ಇವರಿಬ್ಬರ ಜೊತೆಗೆ ಮಕ್ಕಳ ಬದುಕು ಕೂಡ ಹಸನಾಗಲಿ ಅಂತಲೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೇಳುತ್ತೆ, ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಸುತ್ತೆ. ಆನೆಕಲ್ಲಿನ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಮಂಜು ಮತ್ತು ಲೀಲಾ ಬಹಳ ಖುಷಿಯಾಗಿ ಇಬ್ಬರು ಕೂಡ ಒಟ್ಟಿಗಿದ್ದಾರೆ. ಆಗಿದ್ದೆಲ್ಲವನ್ನ ಮರೆತು ಈಗ ಹಾಡೇ ಇಲ್ವಾ, ತಿದ್ದಿ ಬದುಕಬೇಕು ಮನುಜ ಅನ್ನೋನು, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ ಅಂತ ತಪ್ಪುಗಳು ಎಲ್ಲರ ಬಾಳಲ್ಲೂ ಯಾವುದ್ಯಾವುದೋ ವಿಚಾರಗಳಿಗಾಗಿರುತ್ತೆ. ಬರೀ ಗಂಡ ಹೆಂಡತಿ ವಿಚಾರ ಅಂತಲ್ಲ. ಸೊ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ತಿದ್ಕೊಂಡು ತಾಳ್ಮೆಯಿಂದ ಮುನ್ನಡೆಯೋನೇ ಮನುಷ್ಯನ ಗುಣ. ಯಾಕಂದರೆ ಯಾರ್ಯಾರಿಗೆ ಎಲ್ಲಿ ತನಕ ಆಯಸ್ಸು ಅಂತ ಗೊತ್ತಿರಲ್ಲ. ಕೆಲವು ಮಕ್ಳಿಗೆ ಪಾಪ ಅಪ್ಪ ಅಮ್ಮ ಇರಲ್ಲ, ಹುಡ್ತಾ ಇದ್ದಂತೆ ಅನಾಥರಾಗ್ಬಿಡ್ತಾವೆ ಮಕ್ಕಳು, ಅಥವಾ ಬೆಳೀತಾ ಅನಾಥರಾಗ್ತಾರೆ. ಅಪ್ಪ ಅಮ್ಮ ಇಬ್ಬರನ್ನೂ ಕೊಟ್ಟು ಮಕ್ಕಳು ದೂರ ಇದ್ದು ಅನಾಥರಾಗೋದಿದೆಯಲ್ಲ, ಅದು ಯಾವ ಶತ್ರುವಿನ ಮಕ್ಕಳಿಗೂ ಕಷ್ಟ ಬೇಡ. ಇದನ್ನು ಬಿಡಿಸಿ ಹೇಳುವ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ದಂಪತಿಗಳಿಗೆ ಮಾಡಿತ್ತು. ಸುದೀರ್ಘ 5 ಗಂಟೆಯಿಂದ 9:30 ತನಕ ಯಾವ ನ್ಯೂಸ್ನೂ ಹಾಕದೆ ಇದೊಂದನೇ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಪ್ರಸಾರ ಮಾಡಿದ್ವಿ. ಅದರಂತೆ ಸ್ವಲ್ಪ ತಡವಾಗಿರ್ಬೋದು, ಅವತ್ತೇ ನಮ್ಮ ಕೈಲಿ ಅವರಿಬ್ಬರನ್ನ ಕಾಂಪ್ರಮೈಸ್ ಮಾಡಿ ಮಕ್ಕಳನ್ನ ಅವರಿಬ್ಬರ ಜೊತೆ ಕಳ್ಸಕ್ಕೆ ಆಗದೇ ಇರ್ಬೋದು. ಬಟ್ ಕಾಲಾಯ ತಸ್ಮೈ ನಮಃ ಅಂತಾರಲ್ವ, ಸ್ವಲ್ಪ ಟೈಮ್ ಬೇಕಿತ್ತು ಆ ಗಾಯ ಹೀಲಾಗೋಕ್ಕೆ. ಆ ಸಮಯ ಬಂದಿದೆ. ಇವಾಗ ಇಬ್ಬರು ಕೂಡ ಒಟ್ಟಾಗಿ ಮುಂದುವರ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ಅದಕ್ಕೊಂದು ಬಹಳ ಬ್ಯೂಟಿಫುಲ್, ಅಂದರೆ ತುಂಬ ಚಿಕ್ಕ ಪದ ಆಗುತ್ತೆ, ಬಹಳ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದರೆ ಇತ್ತೀಚಿನ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಇವತ್ತಿನ ವಿಡಿಯೋ, ಇತ್ತೀಚಿನದ್ದು ಬೇಡ, ಇವತ್ತು ಮಂಜು ಮತ್ತು ಲೀಲಾ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಐಸ್ ಕ್ರೀಮನ್ನು ಸವಿಯೋದ್ರ ಮುಖಾಂತರ ನಾವಿಬ್ಬರು ಒಟ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಲೀಲಾನೂ ಕೂಡ ಗೊತ್ತಿಲ್ಲದೆಯೋ ಕೆಲವೊಂದು ತಪ್ಪು ಮಾಡಿದ್ದಾರೆ. ಮಂಜು ಕೂಡ ಅಂಥದ್ದೇ ತಪ್ಪನ್ನು ಮಾಡಿದರು. ತಪ್ಪುಗಳೆಲ್ಲವೂ ಕೂಡ ಅವ್ರ ತಪ್ಪನ್ನು ಇವ್ರ ತಪ್ಪನ್ನು ಅವರು ಕ್ಷಮಿಸಿ ಒಟ್ಟಾಗಿ ಮಕ್ಕಳಿಗೋಸ್ಕರ ಬದುಕ್ತೀವಿ ಅಂತ ಇದ್ದಾರೆ. ಇಷ್ಟೇ, ಇದು ನಿಜಕ್ಕೂ ರಾಜ್ಯದ ಎಲ್ಲ ತಂದೆ ತಾಯಿಗಳು ಮತ್ತು ಮಕ್ಕಳು ಖುಷಿ ಪಡುವಂತಹ ಸುದ್ದಿ. ನೋ ಡೌಟ್. ಇದರಲ್ಲಿ ನಮಗೆ ಇದನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಹಮ್ಮು ಬಿಮ್ಮು ಇಲ್ಲ, ಮುಜುಗರವೂ ಇಲ್ಲ. ಅಂತೂ ಗಂಡನೇ ಕೊನೆ ತನಕ ಇರ್ತಾನೆ ಅನ್ನೋದನ್ನು ನಂಬಿ ಮತ್ತು ತನ್ನ ಜೀವನವನ್ನು ಸಂಪೂರ್ಣವಾಗಿ ತನ್ನ ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟಿರ್ತೀನಿ ಅಂತ ಹೇಳಿಕೊಂಡು ಲೀಲಾ ತನ್ನ 3 ಜನ ಮಕ್ಕಳನ್ನು ಕರ್ಕೊಂಡು ಗಂಡನನ್ನು ಸೇರಿಕೊಂಡಿದ್ದಾರೆ. ಹಿಂಗೆ ಇರಲಿ ಇವರಿಬ್ಬರ ಜೀವನ. ಮಧ್ಯ 3ನೇಯವರ ಪ್ರವೇಶ ಮತ್ತೆ ಆಗದೇ ಇರಲಿ. ಅದ್ಭುತವಾಗಿ ಮಕ್ಕಳನ್ನು ನೋಡ್ಕೊಂಡು ಹೋಗಲಿ. ಲೀಲಾ ಮಾತಾಡಿದ್ದಾರೆ. ಒಟ್ಟಾದ್ಮೇಲೆ ಇಬ್ಬರು ಒಗ್ಗಟ್ಟಾದ್ಮೇಲೆ ಮಕ್ಕಳನ್ನ ಮನೆ ಕರ್ಕೊಂಡು ಬಂದ ಮೇಲೆ ಏನು ಹೇಳಿದರು ಅಂತ ನೋಡೋಣ ಬನ್ನಿ.